ಬಸ್ನಗೌಡ ಅಂತೇಳಿ ಮಾತಾಡ್ತಾ ಇರೋದು. ಇದು ಮಾನ್ವಿ ತಾಲೂಕು ಚಿಮ್ಲಾಪುರ ಊರು. ಇಲ್ಲಿ ಮಾನ್ವಿಲಿಂದ 10 ಕಿಲೋಮೀಟ್ರ್ ಇದೆ. ಈ ಊರು ಸ್ಪೆಷಲ್ ಏನಂದರೆ, ಈ ಊರಲ್ಲಿ ಆಲ್ಮೋಸ್ಟ್ ಒಂದು 20 ಜನ ನಮ್ಮ ಮೆಣಸಿನ್ಕಾಯಿ ಮಾಡಿದ್ದಾರೆ. 20 ಜನನೂ ನಮ್ಗೆ ವೈಕೆ ಲ್ಯಾಬ್ರೇಟರಿದೆ ಸ್ಟಾರ್ಟಿಂಗ್ಲಿಂದ ಯೂಸ್ ಮಾಡ್ತಾ ಇದ್ದಾರೆ. ಇದಕ್ಕೆ ಸ್ಟಾರ್ಟಿಂಗ್ಲಿಂದ ಅಂದರೆ ಮೊಳಕೆ ನಾಟಿ ಮಾಡಿದ ಮೇಲೆ ರೂಟೆಕ್ಸು ಆ್ಯಂಡ್ ಆಕ್ಸಿವೆಜ್ ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ಬೇರೆ ಕಂಪ್ನಿ ಯಾವ ಸ್ಪ್ರೇನೂ ತಗೊಂಡಿಲ್ಲ ಈ ಹೊಲಕ್ಕೆ. ಇದೊಂದು ಹೊಲ ಅಂತಲ್ಲ, ಇಲ್ಲಿ ಆಲ್ಮೋಸ್ಟ್ ಒಂದು 50 ಎಕರೆ ಇದೆ. 50 ಎಕರೆ ಹೊಲದಲ್ಲಿ ಕೂಡ ಯಾರೇ ಬಂದರೂ ಈ ಭಾಗದ ರೈತರು ಇಲ್ಲಿ ಬಂದು ನೋಡ್ಬೋದು. ನೀವು ಯಾವ ಹೊಲಕ್ಕೆ ಹೋದ್ರೂ ಕೂಡ ವೈಕೆ ಲ್ಯಾಬ್ರೇಟರಿದೇ ಯೂಸ್ ಮಾಡ್ತಾ ಇದ್ದಾರೆ. ಇದು ನಮ್ಮ ಚಿಮ್ಲಾಪುರ ವೆಂಕಟೇಶನ್ ಹೊಲ. ಇದು 3 ಎಕರೆ ಇದೆ ಹೊಲ. 3 ಎಕರೆ ಸ್ಟಾರ್ಟಿಂಗ್ಲಿಂದ ಯೂಸ್ ಮಾಡಿದ್ದಾರೆ. ಅವ್ರ ಬಾಯಿಲಿಂದ ಕೇಳೋಣ ಇದಕ್ಕೆ ಏನೇನು ಮಾಡಿದ್ದಾರೆ ಅಂತ. ವೆಂಕಟೇಶ್ ಅವರೇ, ಈಗ ಇದು ನೀವು ಸ್ಟಾರ್ಟಿಂಗ್ ಏನು ಮಾಡಿದ್ರಿ ಇದಕ್ಕೆ ಸ್ಪ್ರೇ? ಫಾಸ್ಫೋಟೆಕ್ಸ್, ಆಕ್ಸಿವೇಜ್, ಆಮೇಲೆ ಐಸು, ಆರೋಗ್ಯ, ವೈಕೆ ಸ್ಟಾರ್, ಅವೆಲ್ಲ ಇದ್ರ ಏನೈತಿ ಎಲ್ಲ ಯೂಸ್ ಮಾಡಿ. ಹೌದು. ಈಗ ಅದಾದ್ಮೇಲೆ ನಿಮ್ಗೆ ಕಾಯಿ ಸೆಟ್ಟಿಂಗ್ 60 ದಿನಕ್ಕೆ ಬಂತವಲ್ಲ? ಬಂದ 60 ದಿನಕ್ಕೆ ಕಾಯಿ ಸೆಟ್ಟಿಂಗ್ ಸ್ಟಾರ್ಟ್ ಆಗಿದೆ. ಅದಾದ್ಮೇಲೆ ಕಾಯಿ ಸ್ಟಾರ್ಟಿಂಗ್ ಆದ್ಮೇಲೆ ವಾಯುಯಂತ್ರ ಸ್ಟಾರ್ಟ್ ಮಾಡಿ, ವಾಯುಯಂತ್ರ, ಆಯುಷ್, ವಾಯುಯಂತ್ರ, ಆಕ್ಸಿವೆಜ್ ಈ ತರ ನೀವು ಸ್ಟಾರ್ಟ್ ಮಾಡಿದ್ರಿ. ಏನು ನಮ್ಮ ಕಂಪ್ನಿ ಶೆಡ್ಯೂಲ್ ಇದೆ, ಈ ಕಂಪ್ನಿ ಶೆಡ್ಯೂಲ್ ಡೇ ಫಾಲೋ ಮಾಡಿ. ಎಷ್ಟು ರೌಂಡ್ ಆಗಿದೆ ಇದಕ್ಕೆ ವಾಯುಯಂತ್ರ? 5 ರೌಂಡ್ ಆಗಿದೆ. 5 ರೌಂಡ್ ಆಗಿದೆ. ಇನ್ನೂ ಕಾಯಿ ಫಲ ಇದೆ. ಇನ್ನು ಆಲ್ಮೋಸ್ಟ್ ಇನ್ನು 2-3 ರೌಂಡ್ ಆಗ್ತೈತಿ ಇದಕ್ಕೆ. ಇನ್ನು 3 ರೌಂಡ್ ಆಗ್ತೈತಿ. ಇಲ್ಲಿವರೆಗೂ ಇದು 5 ರೌಂಡ್ ವಾಯುಯಂತ್ರ ಆಗಿದೆ. ವಾಯುಯಂತ್ರ ಆಯುಷ್, ವಾಯುಯಂತ್ರ ಆಕ್ಸಿವೆಜ್ಜು, ವಾಯುಯಂತ್ರ ನ್ಯಾನೋ ಸಿಲ್ವರ್ ಈ ಥರ ಕಾಂಬಿನೇಷನಲ್ಲಿ 5 ರೌಂಡ್ ಆಲ್ರೆಡಿ ವಾಯುಯಂತ್ರ ಕಾಂಬಿನೇಷನ್ ಆಗಿದೆ. 1 ರೌಂಡ್ ವೈಕೆ ಸ್ಟಾರ್ ಆರೋಗ್ಯ ಆಗಿದೆ. 1 ರೌಂಡ್ ಆಕ್ಸಿವೆಜ್ ಆಯುಷ್ ಆಗಿದೆ. 1 ರೌಂಡು ರೂಟೆಕ್ಸ್ ಆಕ್ಸಿವೆಜ್ ಆಗಿದೆ ಸ್ಟಾರ್ಟಿಂಗ್. ಟೋಟಲ್ ಇಲ್ಲಿವರೆಗೂ ಈ ಹೊಲ 100 ದಿನದ ಬೆಳೆ. ಇದು 100 ದಿನದಲ್ಲಿ ಇವ್ರದ್ದು ಟೋಟಲ್ ಇದೊಂದು 5, ಅದೊಂದು 5, 10 ಎಣ್ಣೆ ಆಗಿದಾವೆ. ಬಟ್ ಇಲ್ಲಿ ಏನಿದ್ರೆ ಬೇರೆ ಯಾವ ಎಣ್ಣೆನೂ ಇದಕ್ಕೆ ಯೂಸ್ ಮಾಡಿದಿಲ್ಲ. ಈ 10 ಎಣ್ಣೆಯಲ್ಲಿ ಈ ಕಾಯಿ ಸೆಟ್ಟಿಂಗ್ ನೋಡ್ರಿ ಗೊತ್ತಾಗುತ್ತೆ. 3 ಸೆಟ್ಟಿಂಗ್ ಆಗಿದೆ. 3 ರೌಂಡ್ ಸೆಟ್ಟಿಂಗ್ ಆಗಿದೆ. ಇನ್ನೂ ಚಿಗುರಿದೆ. ಇನ್ನು ಕೊನೆವರೆಗೂ ಚಿಗುರು ಹೂವು, ಕೊನೆ ಎಂಡ್ವರೆಗೂ ಇನ್ನೂ ಚಿಗುರು ಫಲ ತಗೊಂತಾ ಇದೆ. ಈ ಭಾಗದಲ್ಲೇ ಆಲ್ಮೋಸ್ಟ್ ನನಗೆ ತಿಳಿದಂಗೆ ಟಾಪ್ ಬೆಳೆ ಇದು. ಯಾರೂ ಇಲ್ಲ. ಇದು 3 ಎಕರೆ. ಇದನ್ನು 3 ಎಕರೆ ನೋಡ್ರಿ ನೀವು ಟೋಟಲ್ ಹೊಲ. ವೆಂಕಟೇಶ್ ಅವರೇ, ಈ ವರ್ಷ ನೀವು ಮಾಡಿದ್ಮೇಲೆ ಹೇಗೆ ಅನಿಸ್ತಾ ಇದೆ ನಮ್ಮ ವೈಕೆ ಲ್ಯಾಬ್ರೇಟರಿ? ಏನು ತೊಂದರೆ ಇಲ್ಲ ರೀ. ಅಲ್ಲ, ಈಗ ರೆಗ್ಯುಲರ್ ವೈಕೆ ಲ್ಯಾಬ್ರೇಟರಿ ಬಿಟ್ಟು ಏನು ಮುಟ್ಟಬೇಡ್ದು ಅಂತ ಲೆವೆಲ್ ಬಂದ್ರೆ ತಲೆನೇ ಕಿಡಿಸಂಗಿಲ್ಲ. ಅದು ಹೊಡೆದ್ಮೇಲೆ ಆಯ್ತು, ಆರಾಮ್ ಕುಂತು ಮನೆಗೆ ಕುಂದ್ರಬಹುದು ಎಣ್ಣೆ ಹೊಡ್ಕೊಂಡು. ಅಲ್ಲ, ಆ ಕಾನ್ಫಿಡೆಂಟ್ ಇರ್ಬೇಕು ರೈತರಿಗೆ. ಈಗ ಯಾಕಂತ ಕೇಳ್ರಿ, ಈ ಭಾಗದಲ್ಲಿ ಆಲ್ಮೋಸ್ಟ್ ಎಲ್ಲಾ ರೈತರು ವೈರಸ್ ಇದಾಗಿದೆ, ಅದಾಗಿದೆ, ಇದಾಗಿದೆ. ವೈರಸ್ ಅಂತ ಏನಿಲ್ಲ ನೋಡಿ, ಎಲ್ಲ ಡ್ಯಾಮೇಜ್ ಆಗಿದಾವೆ. ಯಾರ ಬೆಳೆನೂ ಉಳಿದಿಲ್ಲ. ನಮ್ಮ ಭಾಗದಲ್ಲಿ ಆಲ್ಮೋಸ್ಟ್ 70 ದಿನಕ್ಕೆ ವೈರಸ್ ಬಂದಿದಾವ, ಬ್ಲಾಕ್ ಥ್ರಿಪ್ಸ್ ಬಂದಿದಾವೆ, ಎಲ್ಲ ಡ್ಯಾಮೇಜ್ ಆಗಿದಾವೆ. ನಾನು ಈ ಥರ ಸೆಟ್ಟಿಂಗು ಮತ್ತು ಈ ಥರ ಫಲ ನಾನು ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ. ಇಲ್ಲಿ ಆಲ್ಮೋಸ್ಟ್ 6-7 ಹೊಲ ನೋಡಿದ್ವಿ, ಎಲ್ಲನೂ ಇದೇ ಥರ ಇದೆ. ಈ ಊರಲ್ಲಿ ಎಷ್ಟು ಜನ, ಒಂದು 20 ಫಾರ್ಮರ್ ನಮ್ದು ಯೂಸ್ ಮಾಡ್ತಾ ಇದ್ದಾರೆ. ಯಾರಿಗೂ ಏನೂ ಇಲ್ಲ. ಈ ಭಾಗದ ರೈತರು ಬೇಕಿದ್ರೆ ಈ ಚಿಮ್ಲಾಪುರಕ್ಕೆ ಬಂದು ತಾವು ನೋಡ್ಬೋದು. ಇಲ್ಲಿ ವೆಂಕಟೇಶ್ ಅವರು ಇದ್ದಾರೆ, ಇಲ್ಲಿ ಎಲ್ಲ ಭಾಳ ಜನ ಇದ್ದಾರೆ, ಮಹಾದೇವ ಇದ್ದಾರೆ, ಎಲ್ಲರೂ ಇದ್ದಾರೆ. ಇವರೆಲ್ಲ ನಮ್ಮ ಫಾರ್ಮಿಂಗ್ ನಮ್ದು ವೈಕೆ ಲ್ಯಾಬ್ರೇಟರಿದೇ ಯೂಸ್ ಮಾಡ್ತಾ ಇದ್ದಾರೆ. ಯಾರೇ ರೈತರು ಡೌಟ್ ಇದ್ರೆ ಈ ಭಾಗಕ್ಕೆ ಬಂದು ಈ ಹೊಲಗಳನ್ನ ನೀವು ನೋಡ್ಬೋದು. ನೋಡಿ ಕ್ಲಾರಿಟಿ ತಗೋಬೋದು ಯಾವ ಥರ ಇದು ಬೆಳೆದಿದ್ದಾರೆ ಅಂತ. ಓಕೆ ವೆಂಕಟೇಶ್ ಅವರೇ, ಥ್ಯಾಂಕ್ ಯು.